ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ SMD ಕಾಂಪೊನೆಂಟ್ಸ್ 234 ಟರ್ಮಿನಲ್ ಅನ್ನು ಹೇಗೆ ಗುರುತಿಸುವುದು ಎಂದು ತಿಳಿಯೋಣ. ಕಲಿಯಕ್ಕೆ ಸುಲಭಕ್ಕಾಗಿ ವಿಡಿಯೋವನ್ನು 2 ಭಾಗಗಳಾಗಿ ವಿಂಗಡಿಸಲಾಗಿದೆ. 2 ಟರ್ಮಿನಲ್ SMD ಕಾಂಪೊನೆಂಟ್ ರೆಸಿಸ್ಟರ್ ಕೆಪಾಸಿಟರ್ ಅನ್ನು ಹೇಗೆ ಗುರುತಿಸುವುದು ಮತ್ತು ಅವುಗಳ ಮೌಲ್ಯಗಳನ್ನು ಕಂಡುಹಿಡಿಯುವುದು ಹೇಗೆ ಎಂಬುದನ್ನು ಭಾಗ 1 ನಲ್ಲಿ ಒಳಗೊಂಡಿದೆ. ಉಳಿದ ಭಾಗ 2 ರಲ್ಲಿ ಕವರ್ ಮಾಡಲಾಗುವುದು. ಈ ವಿಡಿಯೋದ ಕೊನೆಯಲ್ಲಿ ನೀವು ಕಲಿಯುವುದು SDM ಕಾಂಪೊನೆಂಟ್ಸ್ 234 ಟರ್ಮಿನಲ್ ಅನ್ನು ಗುರುತಿಸುವುದು, ಮುದ್ರಿತ ಕೋಡ್ ಅಕ್ಷರಗಳನ್ನು ಡಿಕೋಡ್ ಮಾಡಿ ಮತ್ತು SDM ಘಟಕಗಳ ಮೌಲ್ಯಗಳನ್ನು ರೆಕಾರ್ಡ್ ಮಾಡುವುದು. ಇದನ್ನು ಪ್ರಾಯೋಗಿಕವಾಗಿ ಮಾಡಲು ಅಗತ್ಯವಿರುವ ಎಕ್ವಿಪ್ಮೆಂಟ್ ಮತ್ತು ಟೂಲ್ಸ್ಗಳನ್ನು ಸಂಗ್ರಹಿಸೋಣ. ಟ್ರೈನೀಸ್ ಟೂಲ್ ಕಿಟ್, LCR meter with props, ಮ್ಯಾಗ್ನಿಫೈಯಿಂಗ್ ಲೆನ್ಸ್, ವಿಂಗಡಿಸಲಾದ 2, 3 ಮತ್ತು 4 ಟರ್ಮಿನಲ್ SMD ಘಟಕಗಳು, ರೆಸಿಸ್ಟರ್ಗಳು, ಕೆಪಾಸಿಟರ್ಗಳು, ಟ್ರಾನ್ಸಿಸ್ಟರ್ಗಳು, ICS ಅಗತ್ಯವಿರುವಂತೆ. ನಾವು ಕಾಂಪೊನೆಂಟ್ಸ್ SMD ಚರ್ಚಿಸೋಣ. SMD ಘಟಕಗಳು ಥ್ರೂ ಹೋಲ್ ಕಾಂಪೊನೆಂಟ್ಸ್ಗಳಿಗಿಂತ ತುಂಬಾ ಚಿಕ್ಕದಾಗಿದೆ. ಜಾಗ ಸೀಮಿತವಾಗಿರುವ ಕಾಂಪ್ಯಾಕ್ಟ್ ಎಲೆಕ್ಟ್ರಾನಿಕ್ ಸಾಧನಗಳಿಗೆ ಅವುಗಳನ್ನು ಸೂಕ್ತವಾಗಿರಿಸಿದೆ. ಅವುಗಳ ಸಣ್ಣ ಗಾತ್ರವು ತಯಾರಕರು ಸ್ಲೀಕರ್ಸ್ ಮತ್ತು ಹೆಚ್ಚು ಹಗುರವಾದ ಉತ್ಪನ್ನಗಳನ್ನು ವಿನ್ಯಾಸಗೊಳಿಸಲು ಅನುವು ಮಾಡಿಕೊಡುತ್ತದೆ. ರಿಪ್ಲೋ ಬೆಸುಗೆ ಹಾಕುವಿಕೆ ಅಥವಾ ತರಂಗ ಬೆಸುಗೆ ಹಾಕುವಿಕೆಯಂತಹ ವಿಶೇಷ ಬೆಸುಗೆ ಹಾಕುವ ತಂತ್ರಗಳನ್ನು ಬಳಸಿಕೊಂಡು SMD ಕಾಂಪೊನೆಂಟ್ಸ್ಗಳಿಗಿಂತ ನೇರವಾಗಿ PCBನ ಮೇಲ್ಮೈಗೆ ಬೆಸುಗೆ ಹಾಕಲಾಗುತ್ತದೆ. ಇದು PCBಯಲ್ಲಿ ಹೋಲ್ನ ಅಗತ್ಯವನ್ನು ನಿವಾರಿಸುತ್ತದೆ, ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಕಡಿಮೆ ಮಾಡುತ್ತದೆ ಮತ್ತು ಸಿಂಪ್ಲಿಫೈಯಿಂಗ್ ಅಸೆಂಬ್ಲಿಯ ಪ್ರಾಸೆಸ್ ಸರಳಗೊಳಿಸುತ್ತದೆ. ರೆಸಿಸ್ಟರ್ಗಳು, ಕೆಪಾಸಿಟರ್ಗಳು, ಡಯೋಡ್ಗಳು, ಟ್ರಾನ್ಸಿಸ್ಟರ್ಗಳು, ಇಂಟಿಗ್ರೇಟೆಡ್ ಸರ್ಕ್ಯೂಟ್ಗಳು ಮತ್ತು ಹೆಚ್ಚಿನವುಗಳನ್ನು ಒಳಗೊಂಡಂತೆ ವಿವಿಧ ರೀತಿಯ SMD ಕಾಂಪೊನೆಂಟ್ಸ್ಗಳ SMD ಘಟಕಗಳು ಹೆಚ್ಚಿನ ಕಾಂಪೊನೆಂಟ್ ಡೆನ್ಸಿಟಿ, ಬೆಟರ್ ಎಲೆಕ್ಟ್ರಿಕಲ್ ಪರ್ಫಾರ್ಮೆನ್ಸ್ ಆ್ಯಂಡ್ ಇಂಪ್ರೂವ್ಡ್ ಥರ್ಮಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನು ಒಳಗೊಂಡಂತೆ ರಂಧ್ರದ ಘಟಕಗಳ ಮೇಲೆ ಹಲವಾರು ಪ್ರಯೋಜನಗಳನ್ನು ನೀಡುತ್ತವೆ. 2 ಟರ್ಮಿನಲ್ SMD ಸಾಧನಗಳ ಗುರುತಿಸುವಿಕೆ. SMD 2 ಟರ್ಮಿನಲ್ ಕಾಂಪೊನೆಂಟ್ಸ್ ಸಾಧನಗಳ ಪ್ರಮುಖ ರೆಸಿಸ್ಟರ್ಗಳು, ಕೆಪಾಸಿಟರ್ಗಳು, ಇಂಡಕ್ಟರ್ಗಳು, ಡಯೋಡ್ಗಳು ಮತ್ತು LEDಗಳು. ನಾವು SMD ರೆಸಿಸ್ಟರ್ಗಳ ಬಗ್ಗೆ ಚರ್ಚಿಸೋಣ. ನೀವು ಗುರುತಿಸಲು ಬಯಸುವ SMD ರೆಸಿಸ್ಟರ್ಗಳ ಮೇಲೆ ಮ್ಯಾಗ್ನಿಫೈಯಿಂಗ್ ಲೆನ್ಸ್ ಇರಿಸಿ. SMD ರೆಸಿಸ್ಟರ್ಗಳು ಸಾಮಾನ್ಯವಾಗಿ ಚಿಪ್ನ ಕಿರಿದಾದ ತುದಿಗಳಲ್ಲಿ ಲೋಹೀಯ ಪ್ರದೇಶಗಳೊಂದಿಗೆ ರೆಕ್ಟ್ಯಾಂಗ್ಯುಲರ್ ಶೇಪ್ ಹೊಂದಿರುತ್ತವೆ. ಇದು ಬೆಸುಗೆ ಹಾಕುವಿಕೆಯನ್ನು ಅನುಮತಿಸುತ್ತದೆ. SMD ರೆಸಿಸ್ಟರ್ಗಳು ಸಾಮಾನ್ಯವಾಗಿ 3 ಅಥವಾ 4 ಅಂಕೆಗಳನ್ನು ಒಳಗೊಂಡಿರುವ ಗುರುತುಗಳನ್ನು ಹೊಂದಿರುತ್ತವೆ. 3 ಅಂಕೆಯ SMD ರೆಸಿಸ್ಟರ್ಗಳಲ್ಲಿ ಮೊದಲ 2 ಅಂಕಿಗಳು ರೆಸಿಸ್ಟರ್ನ ವ್ಯಾಲ್ಯೂ ಗಮನಾರ್ಹ ಅಂಕೆಗಳನ್ನು ಪ್ರತಿನಿಧಿಸುತ್ತವೆ ಮತ್ತು 3ನೇ ಅಂಕೆಯು ಇದ್ದರೆ ಗುಣಕವನ್ನು ಪ್ರತಿನಿಧಿಸುತ್ತದೆ. ಮೊದಲ 2 ರೆಸಿಸ್ಟರ್ನ ವ್ಯಾಲ್ಯೂ ಅಂಕೆಗಳು ಗಮನಾರ್ಹ ಅಂಕೆಗಳನ್ನು ಸೂಚಿಸುವ 47, 3ನೆಯ ಅಂಕೆ 3 ಗುಣಕವನ್ನು ಪ್ರತಿನಿಧಿಸುತ್ತದೆ. ಈ ಸಂದರ್ಭದಲ್ಲಿ ಇದು 1000ವನ್ನು ಸೂಚಿಸುತ್ತದೆ. ಆದ್ದರಿಂದ ರೆಸಿಸ್ಟರ್ನ ವ್ಯಾಲ್ಯೂ 47 ಆಗಿರುತ್ತದೆ. ಇದು 47,000 ಓಮ್. 3 ಅಂಕಿಯ 222 ರೆಸಿಸ್ಟರ್ಗಳಲ್ಲಿ ಮೊದಲ 2 ಅಂಕೆಗಳು 22 ರೆಸಿಸ್ಟೆನ್ಸ್ ವ್ಯಾಲ್ಯೂ ಗಮನಾರ್ಹ ಅಂಕೆಗಳನ್ನು ಪ್ರತಿನಿಧಿಸುತ್ತದೆ. 3ನೆಯ ಅಂಕೆ 2 ಮಲ್ಟಿಪ್ಲೈಯರ್ ಅನ್ನು ರೀಪ್ರೆಸೆಂಟ್ ಮಾಡುತ್ತದೆ. ಮಲ್ಟಿಪ್ಲೈಯರ್ ಅನ್ನು 10 ಶಕ್ತಿಗಳಲ್ಲಿ ರೀಪ್ರೆಸೆಂಟ್ ಮಾಡುತ್ತದೆ. ಈ ಸಂದರ್ಭದಲ್ಲಿ 2 ಅಥವಾ 10ರಿಂದ 2 ಅಥವಾ 100ರ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಸಿಗ್ನಿಫಿಕೆನ್ಸ್ ಡಿಜಿಟ್ ಆ್ಯಂಡ್ ಮಲ್ಟಿಪ್ಲೈಯರ್. ರೆಸಿಸ್ಟೆನ್ಸ್ ವ್ಯಾಲ್ಯೂ 22 × 100 ಎಂದು ಲೆಕ್ಕ ಹಾಕಬಹುದು. ಇದು 2200 ಓಮ್ಗಳು ಅಥವಾ 2.2 ಕಿಲೋ ಓಮ್ಸ್ಗೆ ಸಮನಾಗಿರುತ್ತವೆ. 4 ಡಿಜಿಟ್ 4702 ರೆಸಿಸ್ಟರ್ನಲ್ಲಿ ಮೊದಲ 3 ಅಂಕೆಗಳು
470 ಸಿಗ್ನಿಫಿಕೇಶನ್ ಡಿಜಿಟ್ಸ್ ಆಗಿದ್ದು ಇದು ಸೂಚಿಸುತ್ತದೆ. 4ನೇ ಅಂಕೆ 2 ಮಲ್ಟಿಪ್ಲೈಯರ್ ಅನ್ನು ರಿಪ್ರೆಸೆಂಟ್ ಮಾಡುತ್ತದೆ. ಈ ಸಂದರ್ಭದಲ್ಲಿ ಇದು 10ರಿಂದ 2 ಅಥವಾ 100ರ ಶಕ್ತಿಯಾಗಿದೆ. ಆದ್ದರಿಂದ ರೆಸಿಸ್ಟೆನ್ಸ್ ವ್ಯಾಲ್ಯೂ 470 × 100 ಆಗಿರುತ್ತದೆ. 47,000 ಓಮ್ಸ್ ಅಥವಾ 47 ಕಿಲೋ ಓಮ್ಸ್. ಎಸ್ಎಂಡಿ ರೆಸಿಸ್ಟರ್ ಸಂಕೇತ 2R2 ಪ್ರಮಾಣಿತ 3 ಅಥವಾ 4 ಅಂಕಿಯ ಕೋಡ್ಗೆ ಹೋಲಿಸಿದರೆ ಸ್ವಲ್ಪ ವಿಭಿನ್ನವಾದ ಸಂಪ್ರದಾಯವನ್ನು ಅನುಸರಿಸುತ್ತದೆ. ನ್ಯೂಮರಿಕ್ ವ್ಯಾಲ್ಯೂ 2R2 ಸಂಕೇತವು 2.2 ಓಮ್ಸ್ಗಳ ರೆಸಿಸ್ಟೆನ್ಸ್ ವ್ಯಾಲ್ಯೂ ಪ್ರತಿನಿಧಿಸುತ್ತದೆ. R ಆಸ್ ಡೆಸಿಮಲ್ ಪಾಯಿಂಟ್. 2R2 ಸಂಕೇತದಲ್ಲಿ R ಅಕ್ಷರವು ಡೆಸಿಮಲ್ ಪಾಯಿಂಟ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಆದ್ದರಿಂದ 2R2 2.2 ಓಮ್ಸ್ಗಳಿಗೆ ಅನುವಾದಿಸುತ್ತದೆ. ನ್ಯೂಮರಿಕ್ ವ್ಯಾಲ್ಯೂ R56 ಸಂಕೇತವು ಸಾಮಾನ್ಯವಾಗಿ 0.56 ಓಮ್ಸ್ಗಳ ರೆಸಿಸ್ಟೆನ್ಸ್ ವ್ಯಾಲ್ಯೂ ಪ್ರತಿನಿಧಿಸುತ್ತದೆ. R ಆಸ್ ಡೆಸಿಮಲ್ ಪಾಯಿಂಟ್. R56 ಸಂಕೇತದಲ್ಲಿ R ಅಕ್ಷರವು ಡೆಸಿಮಲ್ ಪಾಯಿಂಟ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಆದ್ದರಿಂದ R56 0.56 ಓಮ್ಸ್ಗಳಿಗೆ ಅನುವಾದಿಸುತ್ತದೆ. ಎಸ್ಡಿಎಂ ಕೆಪಾಸಿಟರ್ಸ್ಗಳು ತಮ್ಮ ಎರಡೂ ತುದಿಗಳಲ್ಲಿ ಮೆಟಲೈಸ್ಡ್ ಕನೆಕ್ಷನ್ಸ್ ಹೊಂದಿವೆ. ಎಸ್ಎಂಡಿ ಕೆಪಾಸಿಟರ್ಗಳು ಸಾಮಾನ್ಯವಾಗಿ ರೆಕ್ಟ್ಯಾಂಗ್ಯುಲರ್ ಅಥವಾ ಸ್ಕ್ವೇರ್ ಶೇಪ್ ವಿತ್ ಗ್ರೌಂಡೆಡ್ ಎಡ್ಜಸ್ ಅನ್ನು ಹೊಂದಿರುತ್ತವೆ. ಎಸ್ಎಂಡಿ ಕೆಪಾಸಿಟರ್ಗಳ ವಿಧಗಳು: ಎಸ್ಎಂಡಿ ಸೆರಾಮಿಕ್ ಕೆಪಾಸಿಟರ್ಗಳು, ಎಸ್ಎಂಡಿ ಟ್ಯಾಂಟಲಮ್ ಕೆಪಾಸಿಟರ್ಗಳು, ಎಸ್ಎಂಡಿ ಎಲೆಕ್ಟ್ರೋಲೈಟಿಕ್ ಕೆಪಾಸಿಟರ್ಗಳು. ಎಸ್ಎಂಡಿ ಸೆರಾಮಿಕ್ ಕೆಪಾಸಿಟರ್ಗಳು 10 ಮೈಕ್ರೋಪಾರ್ಡ್ 25 ವೋಲ್ಟ್ಗಳು. ಸೆರಾಮಿಕ್ ಮಲ್ಟಿಪ್ಲೈಯರ್ ಚಿಪ್ ಕೆಪಾಸಿಟರ್ಗಳು 0.47 pfನಿಂದ 1 f ವರೆಗೆ ವ್ಯಾಪಕ ರೇಂಜ್ ವ್ಯಾಲ್ಯೂಗಳೊಂದಿಗೆ ಲಭ್ಯವಿದೆ. 0805 ರಲ್ಲಿ ಉದ್ದ 2 ಮಿಲಿಮೀಟರ್ ಮತ್ತು ಅಗಲ 1.25 ಮಿಲಿಮೀಟರ್. 1206 ರಲ್ಲಿ ಉದ್ದ 3.2 ಮಿಲಿಮೀಟರ್ ಮತ್ತು ಅಗಲ 1.6 ಮಿಲಿಮೀಟರ್. ಎಸ್ಎಂಡಿ ಸೆರಾಮಿಕ್ ಕೆಪಾಸಿಟರ್ಗಳ ಮೌಲ್ಯವನ್ನು ಅವುಗಳ ಬಣ್ಣಗಳಿಂದ ನಿರ್ಧರಿಸಲಾಗುತ್ತದೆ. ಅವುಗಳು ಯಾವುದೇ ಗುರುತುಗಳನ್ನು ಹೊಂದಿಲ್ಲದಿದ್ದರೂ ಸಹ ಎಸ್ಎಂಡಿ ಕೆಪಾಸಿಟರ್ಗಳನ್ನು ವರ್ಗ 1, ವರ್ಗ 2 ಮತ್ತು ವರ್ಗ 3 ಎಂದು ವರ್ಗೀಕರಿಸಲಾಗಿದೆ. ವರ್ಗ 1 ಸೆರಾಮಿಕ್ ಕೆಪಾಸಿಟರ್ಗಳು ಸಾಮಾನ್ಯವಾಗಿ ಬಿಳಿಯ ಬಣ್ಣ ಮತ್ತು 1ರಿಂದ 10 ಪಿಕೋ ಫ್ಯಾರೆಡ್ಗಳಿಗಿಂತ ಕಡಿಮೆ ಮೌಲ್ಯವನ್ನು ಹೊಂದಿರುತ್ತವೆ. ವರ್ಗ 2 ಸೆರಾಮಿಕ್ ಕೆಪಾಸಿಟರ್ಗಳು ಸಾಮಾನ್ಯವಾಗಿ ತಿಳಿ ಕಂದು ಬಣ್ಣದಲ್ಲಿರುತ್ತವೆ. ಅವುಗಳ ಮೌಲ್ಯಗಳು ನ್ಯಾನೋ ಫೆರಾಡ್ನಿಂದ ಮೈಕ್ರೋ ಫೆರಾಡ್ವರೆಗೆ ಇರುತ್ತದೆ ಮತ್ತು ಹೆಚ್ಚಿನ ಕೆಪಾಸಿಟರ್ಸ್ನ ಅನ್ವಯಗಳಿಗೆ ಅವು ಸೂಕ್ತವಾಗಿವೆ. ವರ್ಗ 3 ಸೆರಾಮಿಕ್ ಕೆಪಾಸಿಟರ್ಗಳನ್ನು ತೋರಿಸಿರುವಂತೆ ಅವುಗಳ ಕಪ್ಪು ಅಥವಾ ಗಾಢ ಕಂದು ಬಣ್ಣದಿಂದ ಗುರುತಿಸಬಹುದು. ಸೆರಾಮಿಕ್ ಕೆಪಾಸಿಟರ್ ಡೈ ಎಲೆಕ್ಟ್ರಿಕ್ಸ್ನ ಈ ಗುಂಪು ವರ್ಗ 2 ಸೆರಾಮಿಕ್ ಕೆಪಾಸಿಟರ್ಗಳಿಗೆ ಹೋಲಿಸಿದರೆ ಹೆಚ್ಚಿನ ವೋಲ್ಟೇಜ್ಗಳಲ್ಲಿ ಕಡಿಮೆ ಧಾರಣವನ್ನು ಒದಗಿಸುತ್ತದೆ. ಅದರ ಬಣ್ಣವನ್ನು ಆಧರಿಸಿ ಎಸ್ಎಂಡಿ ಸೆರಾಮಿಕ್ ಕೆಪಾಸಿಟರ್ನ ನಿಕಟ ಮೌಲ್ಯವನ್ನು ಅಳೆಯಲು ಸೂಕ್ತವಾದ ಶ್ರೇಣಿಯಲ್ಲಿ LCR ಮೀಟರ್ ಅನ್ನು ಕೆಪಾಸಿಟರ್ನ ಮೋಡ್ನಲ್ಲಿ ಹೊಂದಿಸಿ. ಟರ್ಮಿನಲ್ಗಳ ಎರಡೂ ತುದಿಗಳಲ್ಲಿ LCR ಮೀಟರ್ ಪ್ರೋಬ್ ಇರಿಸುವ ಮೂಲಕ ಎಸ್ಎಂಡಿ ಸೆರಾಮಿಕ್ ಕೆಪಾಸಿಟರ್ನ ಮೌಲ್ಯವನ್ನು ಅಳೆಯಿರಿ. ಟ್ಯಾಂಟಲಮ್ ಕೆಪಾಸಿಟರ್ಗಳು ಧ್ರುವೀಕೃತ ಘಟಕಗಳಾಗಿವೆ, ಅಂದರೆ ಅವು ಸರಿಯಾದ ಕಾರ್ಯಾಚರಣೆಗೆ ನಿರ್ದಿಷ್ಟ ದೃಷ್ಟಿಕೋನವನ್ನು ಹೊಂದಿವೆ. ಕೆಪಾಸಿಟರ್ನ ಒಂದು ಬದಿಯಲ್ಲಿರುವ ಪೊಲರೈಸ್ಡ್ ಕೋಡ್ ನೆಗೆಟಿವ್ ಟರ್ಮಿನಲ್ ಮತ್ತು ಎದುರು ಭಾಗವು ಟರ್ಮಿನಲ್ ಎಂದು ಸೂಚಿಸುತ್ತದೆ. ಎಸ್ಎಂಡಿ ಟ್ಯಾಂಟಲಮ್ ಕೆಪಾಸಿಟರ್ಸ್ ವಿಶಿಷ್ಟವಾಗಿ ಟ್ಯಾಂಟಲಮ್ ಮೆಟಲ್ ಪೌಡರ್ ಅನ್ನು ಅನ್ಕೋಡ್ ವಸ್ತುವಾಗಿ ಟ್ಯಾಂಟಲಮ್ ಪೆಂಟಾಕ್ಸೈಡ್ ಡೈ ಎಲೆಕ್ಟ್ರಿಕ್ ಲೇಯರ್ ಮತ್ತು ವಾಹಕ ಕ್ಯಾಥೋಡ್ ಪದರವಾಗಿ ಬಳಸಿ ನಿರ್ಮಿಸಲಾಗುತ್ತದೆ. ಅವುಗಳನ್ನು ಅಚ್ಚು ಮಾಡಿದ ಎಪಾಕ್ಸಿ ಅಥವಾ ಪಾಲಿಮರ್ ಕವಚದಲ್ಲಿ ಸುತ್ತುವರಿಯಲಾಗುತ್ತದೆ. ಇದು ರಕ್ಷಣೆ ಮತ್ತು ನಿರೋಧನವನ್ನು ಒದಗಿಸುತ್ತದೆ.
SMD ಟ್ಯಾಂಟಲಮ್ ಕೆಪಾಸಿಟರ್ಗಳು ವ್ಯಾಪಕ ಶ್ರೇಣಿಯ ಕೆಪಾಸಿಟರ್ನ ಮೌಲ್ಯಗಳಲ್ಲಿ ಲಭ್ಯವಿದೆ. ಕೆಲವು ಮೈಕ್ರೋ ಫ್ಯಾರಡ್ಸ್ಗಳಿಂದ ನೂರಾರು ಮೈಕ್ರೋ ಫ್ಯಾರಡ್ಸ್ಗಳವರೆಗೆ. SMD ಟ್ಯಾಂಟಲಮ್ ಕೆಪಾಸಿಟರ್ಗಳಲ್ಲಿನ ಗುರುತುಗಳು ಸಾಮಾನ್ಯವಾಗಿ 3 ಸಂಖ್ಯೆಗಳನ್ನು ಒಳಗೊಂಡಿರುತ್ತವೆ. ಮೊದಲ 2 ರೂಪಿಸುತ್ತವೆ ಸಿಗ್ನಿಫಿಕೆನ್ಸ್ ಫಿಗರ್ಸ್ ಮತ್ತು ಮೂರನೆಯದು ಮಲ್ಟಿಪ್ಲೈಯರ್ ಮೌಲ್ಯಗಳು. ಪಿಕೋಫರಾಡ್ಸ್ ಆದ್ದರಿಂದ ತೋರಿಸಿರುವ SMD ಟ್ಯಾಂಟಲಮ್ ಕೆಪಾಸಿಟರ್ 5 ಪಿಕೋಫ್ಯಾರಡ್ನ ಶಕ್ತಿಗೆ 47 × 10 ಮೌಲ್ಯವನ್ನು ಹೊಂದಿದೆ. ಇದು 4.7 ಮೈಕ್ರೋ ಫ್ಯಾರಡ್ ಆಗಿ ಕಾರ್ಯನಿರ್ವಹಿಸುತ್ತದೆ. SMD ಎಲೆಕ್ಟ್ರೋಲೈಟಿಕ್ ಕೆಪಾಸಿಟರ್ಗಳು ವಿಶಿಷ್ಟ ಮಿತ್ರವು 2 ಅಲ್ಯೂಮಿನಿಯಂ ಫಾಯಿಲ್ ವಿದ್ಯುತ್ ದ್ವಾರಗಳನ್ನು ಎಲೆಕ್ಟ್ರೋಲೈಟ್ ನೆನೆಸಿದ ಕಾಗದ ಅಥವಾ ಪಾಲಿಮರ್ನ ಪದರದಿಂದ ಬೇರ್ಪಡಿಸಲಾಗಿರುತ್ತದೆ. SMD ಎಲೆಕ್ಟ್ರೋಲೈಟಿಕ್ ಕೆಪಾಸಿಟರ್ಗಳು ವೈಡ್ ರೇಂಜ್ ಕೆಪಾಸಿಟನ್ಸ್ ಮೌಲ್ಯಗಳಲ್ಲಿ ಲಭ್ಯವಿದೆ. ಕೆಲವು ಮೈಕ್ರೋ ಫ್ಯಾರಡ್ಗಳಿಂದ ಹಲವಾರು ನೂರು ಅಥವಾ ಸಾವಿರಾರು ಮೈಕ್ರೋ ಫ್ಯಾರಡ್ಗಳವರೆಗೆ. SMD ಎಲೆಕ್ಟ್ರೋಲೈಟಿಕ್ ಕೆಪಾಸಿಟರ್ಗಳು ಪೋಲರೈಸ್ಡ್ ಕಾಂಪೊನೆಂಟ್ಸ್, ಅಂದರೆ ಅವು ಸರಿಯಾದ ಕಾರ್ಯಾಚರಣೆಗೆ ನಿರ್ದಿಷ್ಟ ದೃಷ್ಟಿಕೋನವನ್ನು ಹೊಂದಿವೆ. ಕಪ್ಪು ಗುರುತು ಕೆಪಾಸಿಟರ್ನ ನೆಗೆಟಿವ್ ಟರ್ಮಿನಲ್ನ ದೃಶ್ಯ ಸೂಚಕವಾಗಿ ಕಾರ್ಯನಿರ್ವಹಿಸುತ್ತದೆ. ನೆಗೆಟಿವ್ ಟರ್ಮಿನಲ್ ಅನ್ನು PCBಯಲ್ಲಿನ ನೆಗೆಟಿವ್ ಪ್ಯಾಡ್ಗೆ ಸರಿಯಾಗಿ ಸಂಪರ್ಕಿಸಲಾಗಿದೆ ಎಂದು ಇದು ಖಚಿತಪಡಿಸುತ್ತದೆ. ವಿರುದ್ಧ ಅಥವಾ ಇತರ ಟರ್ಮಿನಲ್ ಪಾಸಿಟಿವ್ ಒಂದಾಗಿದೆ. ಇಲ್ಲಿ ಕೆಪಾಸಿಟನ್ಸ್ ಮೌಲ್ಯ ಮತ್ತು ಆಪರೇಟಿಂಗ್ ವೋಲ್ಟೇಜ್ ಅನ್ನು ಕೆಪಾಸಿಟರ್ನ ಮೇಲ್ಭಾಗದಲ್ಲಿ ತೋರಿಸಲಾಗುತ್ತದೆ. ಈ ವಿಡಿಯೋದಲ್ಲಿ 2 ಟರ್ಮಿನಲ್ SMD ಕಾಂಪೊನೆಂಟ್ಸ್ ರೆಸಿಸ್ಟರ್ ಮತ್ತು ಕೆಪಾಸಿಟರ್ ಅನ್ನು ಹೇಗೆ ಗುರುತಿಸುವುದು ಮತ್ತು ಅವುಗಳ ಮೌಲ್ಯಗಳನ್ನು ಕಂಡುಹಿಡಿಯುವುದು ಹೇಗೆ ಎಂದು ನಾವು ಚರ್ಚಿಸಿದ್ದೇವೆ. ಇದು ಭಾಗ 1 ಅನ್ನು ಮುಕ್ತಾಯಗೊಳಿಸುತ್ತದೆ. ಭಾಗ 2 ರಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇವೆ.